ತುಂಬ ಸಂತೋಷವಾಗಿದೆ. ಇವತ್ತು ನಮ್ಮ ರೈತರು, ನಮ್ಮ ದೇಶಕ್ಕೆ ನಮಗೆ ಬೇಕಾಗಿರುವಂಥ ರೈತರು, ಆ ರೈತರನ್ನ ಸಿರಿಧಾನ್ಯಗಳನ್ನ ಬೆಳೆದಿರೋದನ್ನ ನೋಡಿ ಅವರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೋತ್ಸಾಹಿಸಕ್ಕೆ ಮುಂದಕ್ಕೆ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹಿಸಬೇಕು ಅಂತ ನಮ್ಮ ಸುರೇಶ್ ಅಣ್ಣ ಅವ್ರು ಹೇಳಿ ಅವ್ರು ಬಂದಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಇವತ್ತು ಸಿರಿಧಾನ್ಯಗಳು ಹಳೆ ಪದ್ಧತಿಗಳು ಏನಿದಾವೆ, ನಮ್ಮದು ಹಳೆ ಪದ್ಧತಿಗಳಿಗೆ ನಾವು ಮರಳಿ ಬಂದಿದ್ದೇವೆ. ಹಳೆ ಪದ್ಧತಿಗಳಿಗೆ ನಾವು ಮರಳಿ ಬಂದಿದ್ದೇವೆ ಅಂದರೆ ನನ್ನ ಒಂದು ಸಂದೇಶ ಇಷ್ಟೇ: ಬರ್ಗರನ್ನು ಬಿಡಿ, ಮುದ್ದೆಯನ್ನು ತಿನ್ನಿ. ಬರ್ಗರು ಬಿಟ್ಬಿಡಿ, ಮುದ್ದೆಯನ್ನು ತಿನ್ನಿ. KFC ಬಿಡಿ, ನುಗ್ಗೆಕಾಯಿ ತಿನ್ನಿ. ಆಯ್ತಾ ಅಣ್ಣ? ಅದೇ ಕೊಕ್ಕೋ ಕೋಲಾ ಬಿಡಿ, ಎಳ್ನೀರು ಕುಡೀರಿ. ಪೆಪ್ಸಿ ಬಿಡಿ, ಮಜ್ಜಿಗೆ ಕುಡೀರಿ. ನಮ್ಮ ಮಜ್ಜಿಗೆ, ಪೆಪ್ಸಿ ಬಿಡಬೇಕು, ಮಜ್ಜಿಗೆ ಕುಡಿಬೇಕು. ಮಜ್ಜಿಗೆ ಕುಡಿದ್ರೆ ಕಿಡ್ನಿಗೆಲ್ಲ ಎಷ್ಟು ಒಳ್ಳೇದು ಗೊತ್ತಾ? ಇವಾಗ ಕಿಡ್ನಿ ಫೈಲರ್ಸ್ ಆಗಿರೋ ತುಂಬಾ ಜನ ಇದ್ದಾರೆ, ಅವರೆಲ್ಲ ಮಜ್ಜಿಗೆ ಕುಡಿದ್ರೆ ತುಂಬಾ ಒಳ್ಳೇದು ಅವ್ರಿಗೆಲ್ಲ. ಆಮೇಲೆ ಪಿಜ್ಜಾ ಬಿಟ್ಬಿಡಿ. ಕೆಂಪಕ್ಕಿ ಗೊತ್ತಲ್ಲ, ಕೆಂಪಕ್ಕಿ ಏನೋ ತೆಲುಗು ಬೈರೋಟಿ. ಕೆಂಪಕ್ಕಿ ತಿನ್ಬೇಕು. ಕೆಂಪಕ್ಕಿ ತಿಂದ್ರೆ ಅದರ ಶಕ್ತಿ ಅದು ಇದು ಬೇರೆ. ಇದನ್ನ ತಿನ್ಕೊಂಡು ಹೋದ್ರೆ ನಮ್ಮ ರೈತರನ್ನ ನಾವು ಕಾಪಾಡ್ಕೊಳಕ್ಕಾಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ ನಮಗೆ ಬೇಕಾಗಿರುವಂಥದ್ದು 4 ವಿಚಾರಗಳು. ಒಂದು ವಿದ್ಯಾಭ್ಯಾಸ, 2ನೇದು ರೈತರು, 3ನೇದು ಆರೋಗ್ಯ, 4ನೇದು ಎಂಪ್ಲಾಯ್ಮೆಂಟ್. ಈ 4 ಕರೆಕ್ಟ್ ಆಗಿದ್ರೆ ಯಾರ ಮನೆ ಬಾಗಿಲಿಗೂ ಯಾರು ಹೋಗುವಂತ ಅವಶ್ಯಕತೆನೇ ಯಾರಿಗೂ ಇರೋದೇ ಇಲ್ಲ. ಎಲ್ಲ ಅವ್ರವ್ರ ವೃತ್ತಿಯಲ್ಲಿ ಅವ್ರು ಬಳ್ಕೊಂಡು. ಆದ್ರೆ ಒಂದನ್ನು ಮಾತ್ರ ಹೇಳ್ತೀನಿ, IAS ಆಫೀಸರ್ ಮಗ IAS ಆಫೀಸರ್ ಆಗ್ಬೇಕು ಅಂತಾನೆ, ಒಂದು ಬಿಸ್ನೆಸ್ ಮ್ಯಾನ್ ಮಗ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತಾನೆ, ಒಂದು ಇಂಡಸ್ಟ್ರೀಸ್ ಅವರು ಒಂದು ಇಂಡಸ್ಟ್ರೀಸ್ ಆಗ್ಬೇಕಾದ್ರೆ. ಆದ್ರೆ ಒಂದು ರೈತರ ಮಗ ರೈತರಾಗೋದಕ್ಕೆ ಇವತ್ತು ಇಷ್ಟ ಪಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾಗಿರುವಂತ ಸವಲತ್ತುಗಳನ್ನ ಕರೆಕ್ಟ್ ಆಗಿ ಅವ್ರಿಗೆ ತಲುಪದೇ ಇರೋದ್ರಿಂದ ಇವತ್ತು ರೈತರ ಮಗ ರೈತರಾಗೋದಕ್ಕೆ ಇಷ್ಟ ಪಡ್ತಾ ಇಲ್ಲ. ಆದ್ರಿಂದ ರೈತರ ಮಕ್ಕಳಿಗಾಗ್ಬೋದು, ರೈತರಿಗಾಗ್ಬೋದು, ಸರ್ಕಾರ ಮುಂದೆ ಬಂದು ಬೇಕಾಗಿರುವಂತ ಅವ್ರ ಸವಲತ್ತುಗಳನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ನಾವು ಊಟ ಮಾಡಕ್ಕಾಗುತ್ತೆ. ಎಕ್ಸಾಂಪಲ್ಗೆ ಕೊರೋನಾ ಟೈಮಲ್ಲಿ ಎಲ್ಲರೂ ನೋಡ್ಬೇಕು, ಕೊರೋನಾ ಟೈಮಲ್ಲಿ ನಾವೇನು ಕುಡ್ಕಾಡಿದ್ವಿ? ನಾವು ದುಡ್ಡು ಕುಡ್ಕಾಡಿದ್ವಾ? ಎಲ್ಲಿ ಅಕ್ಕಿ ಸಿಗುತ್ತೆ, ಎಲ್ಲಿ ತರಕಾರಿ ಸಿಗುತ್ತೆ, ಎಲ್ಲಿ ಈರುಳ್ಳಿ ಸಿಗುತ್ತೆ, ಎಲ್ಲಿ ಬೆಳ್ಳುಳ್ಳಿ ಸಿಗುತ್ತೆ, ಮನೆಗೆ ಒಂದು ವಾರ 15 ದಿವಸಕ್ಕೆ ಆಗುವಷ್ಟು ಇಟ್ಕೋಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡ್ವಿ. ಅದೆಲ್ಲ ಯಾರು ಬೆಳೆದಿದ್ದು? ನಮ್ಮ ರೈತರೇ. ಜೋಬಲ್ಲಿ 1 ಲಕ್ಷ ರೂಪಾಯಿ ಇಟ್ಕೊಂಡ್ರು 1 kg ಅಕ್ಕಿ ಬರದೇ ಇರುವಂತ ಪರಿಸ್ಥಿತಿಗಳು ಬರಬಾರ್ದು. ನಮಗೆ ದುಡ್ಡು ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಆದ್ರೆ ಆ ಅಕ್ಕಿ, ರಾಗಿ ಇದೇ ನಮ್ಗೆ ಹೊಟ್ಟೆಗೆ ಬೇಕಾಗಿರುವಂಥದ್ದು. ಅಂಥದ್ದು ಇವತ್ತು ನಮ್ಮ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇಬ್ಬರು ಸೇರಿ ಇವತ್ತು ಒಳ್ಳೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಹೋದ ವರ್ಷ ಎತ್ತಿನ ಗಾಡಿ ನಂದೇ ಕೊಟ್ಟಿದ್ದೆ, ಚೆನ್ನಾಗಿತ್ತು, ಇನ್ನೂ ಚೆನ್ನಾಗಿತ್ತು. ನಂದು ಎತ್ತಿನ ಗಾಡಿ 2 ಇದಾವಣ. ಎತ್ತಿನ ಗಾಡಿ ಹತ್ರ ಇಲ್ಲ, ಅದು ಗೊತ್ತಾಗಿಲ್ಲ ನನಗೆ. ಅದಕ್ಕೆ ಎತ್ತಿನ ಗಾಡಿ ಹೋದ ವರ್ಷ ನಂದೇ ಬಿಟ್ಟಿದ್ದೆ, ಅಲ್ಲಿ ತಗೊಂಡ್ಬಂದು ಎತ್ತಿನ ಗಾಡಿ ನಂದೇ ಕೊಟ್ಟಿದ್ದೆ. ನನ್ನ ಹತ್ರ ಎಲ್ಲ ಇದಾವೆ, ಎತ್ತಿನ ಗಾಡಿ, ಎತ್ತುಗಳು, ಹಸುಗಳು ಎಲ್ಲ ಇಟ್ಕೊಂಡಿದೀವಿ ಇವತ್ತು. ಆ ರೀತಿಯಲ್ಲಿ ರೈತರನ್ನ ಕಾಪಾಡ್ಕೋಬೇಕು. ನನ್ಗೆ ಖುಷಿ ಆಗ್ತಾ ಇದೆ ನಮ್ಮ ರೈತರಿಗೆ ಸನ್ಮಾನ ಆಗಿದ್ದು. ಅದ್ರಲ್ಲಿ ನನ್ನ ಸ್ನೇಹಿತ ಪ್ರಕಾಶ್ ಇದೆ. ಎಲ್ಲಿ ಪ್ರಕಾಶ್ ಇಲ್ಲೆಲ್ಲ ಇದ್ನಲ್ಲ, ಹೋದಾ? ಸೆಕೆಂಡ್ ಬ್ಯಾಚ್ ಇದು. ಹೌದೌದು, 100% ರೈತ. ಇವತ್ತರೆಗೂ ನನ್ನ ಮನೆಯಲ್ಲಿ ನಾನು ಏನೇ ಆಗಲಿ ಅಕ್ಕಿ ಯಾವುದು ಪರ್ಚೇಸ್ ಮಾಡೋದಿಲ್ಲ, ಎಲ್ಲ ನಮ್ಮ ತೋಟದಿಂದ ಬರೋದೆ. ಅದರಿಂದ ಇವತ್ತು ಒಳ್ಳೆ ಕಾರ್ಯಕ್ರಮ ಆಗಿದೆ. ಮುಂದಿನ ದಿನಗಳಲ್ಲಿ ರೈತರನ್ನ ಇನ್ನ ಸಪೋರ್ಟ್ ಮಾಡಿ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಸುರೇಶ್ ಅಣ್ಣನಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ.